ಬಿಜೆಪಿ ಸರ್ಕಾರದಿಂದ ಬಂತು ಗ್ಯಾರಂಟಿ ಯೋಜನೆ. ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಕೂಡ 2,100 ರೂಪಾಯಿ ಜಮಾ ಮಾಡಲು ಸರ್ಕಾರದ ಹೊಸ ಯೋಜನೆಯನ್ನ ಘೋಷಣೆ ಮಾಡಿದೆ. ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವಂತಹ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಕೂಡ 2,100 ರೂಪಾಯಿ ಅನ್ನುವಂಥದ್ದು ಬಿಡುಗಡೆ ಆಗಲಿದೆ. ಹಾಗಾದರೆ ಈ ಒಂದು ಯೋಜನೆ ಯಾವುದು? ಈ ಒಂದು ಯೋಜನೆಯನ್ನ ಸರ್ಕಾರವು ಎಲ್ಲಿ ಘೋಷಣೆ ಮಾಡಿದೆ ಮತ್ತು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ, ಅರ್ಜಿ ಪ್ರಾರಂಭವಾಗಿದೆಯಾ ಅಥವಾ ಇಲ್ವಾ, ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಇವಾಗಲೇ ಪೇಜನ್ನು ಫಾಲೋ ಮಾಡಿ. ಇವಾಗಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವು 5 ಗ್ಯಾರಂಟಿಗಳನ್ನು ನೀಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಯಡಿ ಇವಾಗಲೇ ಗೃಹಲಕ್ಷ್ಮಿಯರ ಖಾತೆಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿಯನ್ನು ಬಿಡುಗಡೆ ಮಾಡ್ತಾ ಬಂದಿರುವಂಥ ಕಾಂಗ್ರೆಸ್ ಸರ್ಕಾರ ಸದ್ಯ ಮಹಾರಾಷ್ಟ್ರದ ಚುನಾವಣೆಯ ಪ್ರಯುಕ್ತವಾಗಿ ಅಲ್ಲಿಯೂ ಕೂಡ ಘೋಷಣೆಯನ್ನು ಕೂಗಿರುವಂಥದ್ದು. ಪ್ರತಿ ಯಜಮಾನಿಯ ಖಾತೆಗೆ 3,000 ರೂಪಾಯಿಯನ್ನು ಬಿಡುಗಡೆ ಮಾಡುವುದಾಗಿ ಗ್ಯಾರಂಟಿ ಯೋಜನೆಯನ್ನು ಜಾರಿಗೊಳಿಸುವುದಾಗಿ ಒಂದು ಭರವಸೆಯನ್ನು ನೀಡಿರುವಂಥದ್ದು. ಇದನ್ನೇ ಆಧಾರವಾಗಿ ಇಟ್ಟುಕೊಂಡಿರುವಂಥ ಬಿಜೆಪಿ ಸರ್ಕಾರವು ಕೂಡ ಒಂದು ಗ್ಯಾರಂಟಿ ಯೋಜನೆಯನ್ನು ಘೋಷಣೆ ಮಾಡಿದೆ. ಆ ಒಂದು ಯೋಜನೆ ಯಾವುದು ಅಂತಂದರೆ ಮಹಾಯುತಿ ಯೋಜನೆ ಅಂತ. ಈ ಒಂದು ಯೋಜನೆ ಮುಖಾಂತರ ಕುಟುಂಬದ ಮಹಿಳೆಯ ಯಜಮಾನಿಯ ಖಾತೆಗೆ ಬಿಜೆಪಿ ಸರ್ಕಾರವು 2,100 ರೂಪಾಯಿ ಪ್ರತಿ ತಿಂಗಳು ಕೂಡ ಹಾಕುವುದಾಗಿ ಇವಾಗ ಒಂದು ಭರವಸೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಇದು ಕೂಡ ಒಂದು ಗ್ಯಾರಂಟಿ ಯೋಜನೆಯನ್ನು ಇವಾಗ ಜಾರಿಗೊಳಿಸುವುದಾಗಿ ಈ ಒಂದು ಭರವಸೆಯನ್ನು ಬಿಜೆಪಿ ಸರ್ಕಾರ ಘೋಷಣೆ ಕೂಗಿದೆ. ಏಕೆಂತಂದರೆ ಇವಾಗಲೇ ಮಹಾರಾಷ್ಟ್ರದಲ್ಲಿ ಚುನಾವಣೆಯ ನಡೆಯುತ್ತಿರುವ ಕಾರಣ ಈ ಒಂದು ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಬಹುದು ಅಂತ ಎರಡೂ ಸರ್ಕಾರಗಳು ಕೂಡ ಇವಾಗ ಒಂದು ಭರವಸೆಯನ್ನು ನೀಡಿರುವಂಥದ್ದು. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರವು ಅಧಿಕಾರಕ್ಕೆ ಬಂದರೆ ಈ ಒಂದು ಯೋಜನೆಯು ಜಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಜಾರಿಯಾದ ನಂತರದಲ್ಲಿ ಗೃಹಲಕ್ಷ್ಮಿಯರ ಖಾತೆಗೆ ಯಾವ ರೀತಿ ಹಣ ಬರ್ತಾ ಇದೆ ಅದೇ ರೀತಿ ಮಹಾರಾಷ್ಟ್ರದಲ್ಲಿರುವಂತಹ ಮಹಿಳೆಯರ ಖಾತೆಗೂ ಕೂಡ ಈ ಒಂದು 2,100 ರೂಪಾಯಿ ಅನ್ನೋದು ಪ್ರತಿ ತಿಂಗಳು ಕೂಡ ಬಿಜೆಪಿ ಸರ್ಕಾರ ಹಾಕುವುದಾಗಿ ಇವಾಗ ಒಂದು ಗ್ಯಾರಂಟಿ ಯೋಜನೆಯನ್ನ ಕೂಗಿರುವಂಥದ್ದು. ಸದ್ಯ ಅಧಿಕಾರಕ್ಕೆ ಬಂದರೆ ಈ ಒಂದು ಯೋಜನೆ ಜಾರಿಗೆ ಬಂದ ನಂತರದಲ್ಲಿ ಈ ಒಂದು ಯೋಜನೆಯ ಅರ್ಜಿ ಅನ್ನೋದು ಪ್ರಾರಂಭವಾಗುತ್ತೆ ಅಂತ ಹೇಳ್ಬೋದು. ಅರ್ಜಿ ಪ್ರಾರಂಭವಾದ ನಂತರ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು, ಹೀಗೆ ವಿವಿಧ ಡಾಕ್ಯುಮೆಂಟ್ಸ್ಗಳ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎಂದು ಈ ಒಂದು ಗ್ಯಾರಂಟಿ ಯೋಜನೆಯನ್ನು ಮಹಾರಾಷ್ಟ್ರ ಸರ್ಕಾರದಲ್ಲಿ ಇವಾಗ ಘೋಷಣೆಯನ್ನು ಕೂಗಲಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.